ಬನ್ನಿ, ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಥಳ ಪುರಾಣದ ಬಗ್ಗೆ ಕತೆ ಇದೆ, ತುಂಬ ಚೆನ್ನಾಗಿದೆ, ಕೇಳೋಣ. ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ಸತ್ಯನಾರಾಯಣ ಅಂತ. ಈ ಬದಲಿ ಈ ದೇವಸ್ಥಾನ ಪೂಜಾ ಅರ್ಚಕರು. ಇದು ಗ್ರಾಮ ದೇವತೆ. ಈ ಗ್ರಾಮ ದೇವತೆ ಸುಮಾರು ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮೂಲ ಸ್ಥಾನ ಏನು ಅಂದರೆ, ಹಿಂದೆ ಗೋವಿ ಜನಾಂಗದವರು ಅಂದರೆ ಕಲ್ಲು ಒಟ್ಟರು ಅಂತ ನಾವು ಕರಿತೀವಿ. ಅವರು ಪೂಜೆಗೆ ಬೇಟೆಗೆ ಅಂತ ಬಂದಾಗ ಇಲ್ಲಿ ತೋಡುಗಳಂತ ಬರ್ತಿತ್ತು. ಆ ತೋಡುಗಳಿಗೆ ಆಹಾರಕ್ಕೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಆ ಬೆಲದಲ್ಲಿ ಹೋದಾಗ ಬೆಲಕ್ಕೆ 6 ಏಟು ನೋಡಿದಾಗ 6 ಏಟು ಇದಕ್ಕೆ ತಗಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆ ಗುರ್ತಿದೆ, ಆ ಕಿರೀಟದ ಹತ್ರ ಈಗಲೂ ಗುರ್ತಿದೆ. ಆನೆ ಹೊಡೆದಾಗ ಅವ್ರು ಹೊಡೆದಾಗ ಮೂರ್ಛೆ ಹೋದ್ರು. ಅದನ್ನೇನು ಅಂತ ಶಾಸ್ತ್ರ ಸಂಪ್ರದಾಯ ಕೇಳಿದ್ವಿ. ಸ್ವಲ್ಪ ತೆಗೆದು ನೋಡೋದಕ್ಕೆ ಚಿಕ್ಕದಾಗಿ ಕಿರೀಟ ಒಂದು ಕಾಣ್ತು. ಆಗ ಶಾಸ್ತ್ರ ಸಂಪ್ರದಾಯದಲ್ಲಿ ರೇಣುಕಾದೆ ಎಲ್ಲಮ್ಮ ತಾಯಿ ಮೂಡ್ತಾ ಇದೆ ಇದನ್ನ ಅಂತ ಹೇಳಿದಾಗ ಆಗ ಇದನ್ನ ಮರಳಲ್ಲಿ ಮುಚ್ಚಿ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಳಗಡೆ ಇದೆಯಲ್ಲ ದೇವರು, ಇದೇ ದೇವರು. ಅದು ಮುಚ್ಚಿ ಅದನ್ನ ಆಮೇಲೆ ನಾವು ದೇವಸ್ಥಾನ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು. ಇದು ಚಿಕ್ಕದ್ರಲ್ಲಿ ನಮ್ಮ ಇದು 4ನೇ ತಲೆಮಾರು. 4ನೇ ತಲೆಮಾರಿನಲ್ಲಿ ಇಷ್ಟಿದ್ದದ್ದು ಈಗ ತಾಯಿ ಇಷ್ಟು ಕಾಣ್ತಾ ಇದೆ. ಅದಕ್ಕೆ ನಾವು ಒಂದು ಚೂರು ಕೆತ್ತನೆ ಏನು ಮಾಡಿಲ್ಲ, ಸ್ವತಂತ್ರವಾಗಿ ಬಂದಿರೋದು. ನೋಡಿ ಉದ್ಭವ ತಾಯಿ ಎಲ್ಲಮ್ಮ ತಾಯಿ ಕೆಳಗಡೆದು ನೋಡಿ, ಇದೇನು ಕೆತ್ತನೆ ಮಾಡಿಲ್ಲ. ಉದ್ಭವ ತಾಯಿ ಕೆತ್ತನೆ ಇಲ್ಲ. ಮತ್ತೆ ಯಾವಾಗಲೂ ಅದು ನೀರಿರೋ ದೇವತೆ, ಯಾವಾಗಲೂ ಜಲ ಇರುತ್ತೆ, ನೀರಿರುತ್ತೆ, ಯಾವಾಗಲೂ ಒಳಗಡೆ ಜಲ ಇದೆ. ನೀರು ಅಲ್ಲಿ ಇಟ್ಕೊಂಡು ಈ ಕೈ ಎತ್ತಿ, ಈ ಕಡೆ ಹಿಂಗೆ ತೋರಿಸ್ಬೋದಾ? ಕೊಡಿ ನಾನು ನೋಡಿ. ಯಾವಾಗಲೂ ನೀರಿರುತ್ತಂತೆ. ಇದೆ, ನೀರಿದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೀರಿದೆ. ನೀವು ಒಮ್ಮೆ ಬನ್ನಿ, ಭೇಟಿ ಕೊಡಿ. ಅದೇ ನೀರು ಬರುತ್ತೆ, ಅದೇ ಹೋಗುತ್ತೆ. ನಾವು ಅದನ್ನೇನು ಮಾಡೋದಿಲ್ಲ. ಹಾಗೆ ಉದ್ಭವ ತಾಯಿ ಅಲ್ಲಿ ಕನ್ನಂಬಾಡಿ ಕಟ್ಟೆ ತುಂಬಿದ್ರೆ ಈ ತಾಯಿನೂ ತುಂಬ್ಕೊಂಡ್ಬಿಡ್ತದೆ.